ಅಯೋಧ್ಯ, ಶ್ರೀರಾಮನ ಜನ್ಮಭೂಮಿ, ಅ ಡಿವೈನ್ ಲ್ಯಾಂಡ್ ವೇರ್ ಎವ್ರಿ ಬ್ರೆತ್ ಚಾನ್ಸ್ ಶ್ರೀರಾಮ್ ಜಯ ರಾಮ್. ಈ ಬಾರಿಯ ಕ್ರೌಡ್ ನೋಡಿದ್ರೆ ತುಂಬ ಇತ್ತು. ಇಟ್ಸ್ ನಾಟ್ ಜಸ್ಟ್ ಎ ಪ್ಲೇಸ್, ಇಟ್ಸ್ ಅನ್ ಎಮೋಷನ್. ಪ್ರಯಾಗ್ರಾಜ್ ಮತ್ತು ವಾರಣಾಸಿ ಮುಗಿಸಿ ನಾವು ಅಯೋಧ್ಯೆ ಕಡೆಗೆ ಹೋದ್ವಿ. ಕುಂಭಮೇಳ ಟೈಮ್ ಆದ್ದರಿಂದ ಅಯೋಧ್ಯೆ ವಾಸ್ ಫುಲ್ಲಿ ಪ್ಯಾಕ್ಡ್. ಎಲ್ಲಿ ನೋಡಿದ್ರು ತುಂಬ ಜನ ಇದ್ದರು. ನಾವು ಅಯೋಧ್ಯೆ ರೀಚ್ ಆದಮೇಲೆ ಪೊಲೀಸ್ ಚೆಕಿಂಗ್ಸ್ ಇತ್ತು, ಬ್ಯಾರಿಕೇಡ್ಸ್ ಹಾಕಿದ್ರು. ಬಟ್ ದ ಎನರ್ಜಿ ವಾಸ್ ನೆಕ್ಸ್ಟ್ ಲೆವೆಲ್. ಇದು ರಾಮನ ಜನ್ಮಭೂಮಿ. ದಿಸ್ ಇಸ್ ಅವರ್ ಹಿಸ್ಟ್ರಿ. ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಅಯೋಧ್ಯ. ನೈಟ್ ವಾರಣಾಸಿಯಿಂದ ಬಂದು ಸ್ಟೇ ಆಗಿ ಇವಾಗ 10 ಗಂಟೆ ಟೈಮು ರಾಮ ಮಂದಿರ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಒಂದು 8 hours ರಶ್ ಅಂತೆ. ನೋಡೋಣ. ನೈಟ್ ಬರೋಷ್ಟೊತ್ತಿಗೆ 11 o'clock ಆಗೋಯ್ತು. ಇವರು ಪ್ರಯಾಗ್ರಾಜ್ದಿಂದ ಬರ್ತಾನೆ ಇದ್ದಾರೆ. ಸೊ ಆ ಪ್ರಯಾಗ್ರಾಜ್ದಿಂದ ಬರೋದ್ರಿಂದ ಫುಲ್ ಟ್ರಾಫಿಕ್. ಏನಿಲ್ಲ ಅಂದ್ರೂ ಒಂದು 2 ಕಿಲೋಮೀಟ್ರಿಗೆ 2 hours ಆ ಥರ. ಅದಕ್ಕೆ ಬಂದಿದ್ದು, ಮಲ್ಕೊಂಡು ಇವಾಗ ರೆಡಿಯಾಗಿ ರಾಮ ಮಂದಿರ್ ಮತ್ತು ಹನುಮಾನ್ ಗರಿ ನೋಡಬೇಕು. ಅದು ಮುಗಿಸ್ಕೊಂಡು ಮನೆಗೆ. ನನ್ನ ಪಪ್ಪ ತುಂಬ ಜನ ಇದ್ರು, ಜನಗಳ ತಳ್ಳಾಟ. ಆದ್ರೂ ಸಂಭವ ನಾವು ಲಾರ್ಡ್ ರಾಮನ ದರ್ಶನ ನೋಡ್ಕೊಂಡು ಲಾರ್ಡ್ ರಾಮ ಇವತ್ತಿಗೂ ಜೀವಂತ ಅನಿಸುತ್ತಿತ್ತು. ಏನಂತೀರಾ? ಒಮ್ಮೆ ಅಯೋಧ್ಯೆ ಬಂದ್ರೆ ಮನಸ್ಸು ತಾಜಾ ಆಗೋದು ಖಂಡಿತ. ರಾಮಾಯಣ ಓದಿ ಕೇಳಿದ್ದು ಒಂದೇ, ಅಯೋಧ್ಯೆ ಬಂದು ನೋಡಿದ್ದು ಒಂದೇ. ಈ ಜನದಲ್ಲಿ ನುಗ್ಗಾಟ ಇಟ್ಕೊಂಡು ಸುಮ್ಮನೆ ತಳ್ಳಾಟ ಮಾಡ್ಕೊಂಡು ಆದ್ರೂ ಸಂಭವ ನಾವು ಲಾರ್ಡ್ ರಾಮನ ದರ್ಶನ ಆಯ್ತು. ದಟ್ 1 second ಆ ಕ್ಷಣ ಟೈಮ್ ಸ್ಲೋ ಆಯ್ತು. ದೇವರನ್ನು ನೋಡಿದ ಮೇಲೆ ಎವ್ರಿಥಿಂಗ್ ಪಾಸ್ಡ್. ಇಟ್ ಇಸ್ ನಾಟ್ ಜಸ್ಟ್ ಅ ದರ್ಶನ್, ಇಟ್ಸ್ ಅ ಲೈಫ್ ಬ್ಲೆಸ್ಸಿಂಗ್. ಇಲ್ಲಿರುವ ಪ್ರತಿಯೊಬ್ಬ ಭಕ್ತನ ಕಣ್ಣಲ್ಲಿ ಒಂದೇ ಕತೆ, ಶ್ರೀರಾಮನ ಆಶೀರ್ವಾದ ಬೇಕು. ಅಯೋಧ್ಯ ರಾಮಾಯಣ ಒಲವಿನ ನಾಡು. ಕುಂಭ ಟೈಮ್ ಕ್ರೌಡ್ ಇದ್ರು, ವಿ ಗಾಟ್ ದರ್ಶನ್ ಅಂಡ್ ದಟ್ಸ್ ಮೋರ್ ದೆನ್ ವಿ ಕ್ಯಾನ್ ಎವರ್ ಆಸ್ಕ್ ಫಾರ್. ಜೈ ಶ್ರೀರಾಮ್. ఎట్లా ఎన్నిటికీ జోడించుంటారు? ఇది ప్లాస్టింగ్ లేదు. ఇక్కడ పిల్లలు సన్నగా ఒక లైను. ಗೈಸ್, ಎಲ್ಲ ದೇವ್ರನ್ನ ನೆನೆಸ್ಕೊಂಡು ಎಲ್ಲ ದರ್ಶನ ಮಾಡಿಕೊಂಡು ಮನೆ ಕಡೆಗೆ ಹೊರಟು. ಅಯೋಧ್ಯೆ ಬಿಡೋಷ್ಟೊತ್ತಿಗೆ ಒಂದು ಈವ್ನಿಂಗ್ ಆಗಿತ್ತು, ಅರೌಂಡ್ 5-5:30 ಆಗಿತ್ತು. ಸೊ ಹೈವೇ ಹತ್ತಿ ಸ್ವಲ್ಪ ಮುಂದೆ ನಿಲ್ಲಿಸಿ ಬ್ರೇಕ್ ತಗೊಂಡು ಆ್ಯಂಡ್ ದೆನ್ ವಿ ಕಂಟಿನ್ಯೂಡ್ ಅವರ್ ಜರ್ನಿ. ಗೈಸ್, ಇಲ್ಲಿ ಬರೀ ಹೈವೇಸ್ ಇರೋದು, ನಿಮಗೇನು ಅಷ್ಟೊಂದು ಎಂಟರ್ಟೈನಿಂಗಲ್ಲಿ ಇರಲ್ಲ. ಸೊ ನಾನೇನು ರೆಕಾರ್ಡು ಮಾಡಿಲ್ಲ ಇಲ್ಲಿ. ಆ್ಯಂಡ್ ಗೈಸ್, ಇಲ್ಲಿ ನಡೀತು ನಮ್ಮ ಸ್ಮಾಲ್ ಆಕ್ಸಿಡೆಂಟ್. ಆ್ಯಕ್ಚುಲಿ ಆ ಟೈಮಲ್ಲಿ ಅಲ್ಲಿ ಏನು ರಿಯಾಕ್ಟ್ ಮಾಡಿದ್ವಿ, ಅಲ್ಲಿ ಏನಾಯಿತು ಅಂತ ಸ್ವಲ್ಪ ಗೊತ್ತಿಲ್ಲ, ಬಟ್ ರೆಕಾರ್ಡ್ ಮಾಡಿದ್ದೆ ಅಷ್ಟೇ. ಏನಾಯಿತು ಅಂದರೆ, ಯಾವುದೋ ಒಂದು ಕಾರು ಏನೋ ಗೊತ್ತಿಲ್ಲ, ಬಟ್ ಹಸುನ ಗುದ್ಕೊಂಡು ಹೋಗ್ಬಿಟ್ಟಿತ್ತು. ಆ ಗುದ್ಕೊಂಡೋಗಿದ್ದು ಹಸುವಿದೆ, ಅಲ್ಲೇ ಸತ್ತೋಗಿದೆ ಪಾಪ. ಅದು ಸೈಡ್ಗನ ಎಳ್ದಾಕಬೇಕಿತ್ತು ಅವರು, ಬಟ್ ಅದು ಎಳ್ದಾಕಿಲ್ಲ. ನಾವು ಅರೌಂಡ್ ಒಂದು 80-85 ಸ್ಪೀಡಲ್ಲಿ ಇದ್ವಿ. ಬೆಳಗ್ಗೆ ಒಂದು 6 ಗಂಟೆ ಆಯಿತು. ನಾರ್ಮಲ್ ಹೋಗ್ತಾ ಇದ್ವಿ. ಸಡನ್ ಏನಾಯಿತು, ಹಸು ಬಂದಿಲ್ಲ. ಹಸು ಸತ್ತೋಗಿರೋ ಹಸು ಅಲ್ಲಿತ್ತು. ಸೊ ಅದ್ರ ಮೇಲೆ ಹತ್ಸಿದ್ದಕ್ಕೆ ಕಾರ್ ಬಂಪರು ಆಮೇಲೆ ವೈಪರು ಆಮೇಲೆ ಸೈಡ್ ಫೆಂಡರ್ ಎಲ್ಲ ಹೊಡೆದೋಯ್ತು. ಈ ಟ್ರಿಪ್ಪಲ್ಲಿ ಎಲ್ಲೂ ಏನು ಒಂದು ಸ್ವಲ್ಪ ಸ್ಕ್ರ್ಯಾಚ್ ಆಗದಿರಂಗೆ ನೋಡ್ಕೊ ಬಂದೆ. ಬಟ್ ಮನೆಗೆ ಹೋಗೋವಾಗ ಇದೊಂದು ಪುಣ್ಯಕ್ಕೆ ಯಾರಿಗೂ ಏನೂ ಆಗಿಲ್ಲ ಪಾಪ. ಹಸು ಅಂತೂ ನಿಜವಾಗ್ಲೂ ನಾವು ಅಂದ್ಕೊಂಡಿದ್ದಿಲ್ಲ ಇದು ಆ್ಯಕ್ಚುಲಿ. ಆಮೇಲೆ ತಪ್ಪಾಯಿತು ಅಂತ, ಯಾಕಂದರೆ ಅದು ಹಸು ಯಾರೋ ಬೇರೆ ಹೊಡ್ಕೊಂಡು ಹೋಗಿದ್ದಾರೆ. ಅದು ಸ್ವಲ್ಪ ಸೈಡ್ಗಾದ್ರೂ ಹಾಕಿದಿದ್ರೆ ಏನೂ ಆಗ್ತಿದ್ದಿಲ್ಲ ಅಂತ ಸರಿ ದೇವ್ರನ್ನ ಹತ್ರ ಎಲ್ಲ ಬೇಡ್ಕೊಂಡು ಎಲ್ರಿಗೂ ಏನೂ ಆಗಿಲ್ಲ ಅಂತ ಮನೆ ಕಡೆಗೆ ತಿರ್ಗಾ ಹೊರಟೆ. ಆ್ಯಂಡ್ ನಾನು ರಿಸರ್ಚ್ ಮಾಡಿ ನೋಡಿದ ಮೇಲೆ ಅಲ್ಲಿ ಹಸುಗಳು ಜಾಸ್ತಿ ಇದ್ದಾವೆ ಅಂತ ಗೊತ್ತಾಯಿತು. ಮಹಾರಾಷ್ಟ್ರ MP ಹೈವೇಸಲ್ಲಿ ಹಸುಗಳು ತುಂಬ ಇದೆ, ಹಸುಗಳು ಅಲ್ಲೆಲ್ಲ ಓಡಾಡ್ತಾ ಇರ್ತವೆ ಅಂತ ಗೊತ್ತಾಯಿತು. ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಸಮ್ ಏರಿಯಾ ಇನ್ ಉತ್ತರ ಪ್ರದೇಶ್. ಬೆಳಗ್ಗೆ ಅಯೋಧ್ಯೆಯಿಂದ ಬಿಟ್ಟು ಊಟ ಮಾಡೋಕ್ಕೆ ನಿಲ್ಸಿದ್ದಾರೆ ಇಲ್ಲಿ. ಅದೇ ಪೆಟ್ರೋಲ್ ಬಂಕ್ ಅಂತ. ಗ್ಯಾಸ್ ಇಲ್ಲೇ ಮಲಗಿದ್ದು ನೋಡಿ, ಇದು ಬೆಡ್ಡು.
ಬೆಡ್ ಮತ್ತೆ ತೆಗಿರೋ ಬೆಡ್. ಅಲ್ಲಿಬ್ರು ಓಡಿಸ್ತಾರೆ. ನಾನು ಓಡಿಸ್ತೀನಿ, ಇಲ್ಲ ಅಮ್ಮ ಕೂತ್ಕೊಂತದೆ, ಪಪ್ಪ ಮಲ್ಕೊಂತದೆ, ಇಲ್ಲ ನಾನು ಮಲ್ಕೊತೀನಿ. ಹಂಗೆ ಎಕ್ಸ್ಚೇಂಜ್ ಹಾಕ್ಕೊಂಡು ಈ ಬೆಡ್ ಅಂತೂ ಒಳ್ಳೆ ಕೆಲಸ ಮಾಡ್ತದೆ. ಆ್ಯಂಡ್ ಹಿಂದುಗಡೆ ಅದೇ ಕಾರ್ದು ಕಿತ್ತೋಗಿರೋದು ಇದೆಯಲ್ಲ. ಇದೆಲ್ಲ ಆದಮೇಲೆ ಯಾಕೋ ಮನಸ್ಸಲ್ಲಿ ಒಂಥರ ಭಯ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆಗೆ ಹೋಗ್ಬಿಡೋಣ, ಫಸ್ಟ್ ಮನೆ ಸೇರ್ಕೊಬಿಡೋಣ ಅಂತ ಒಂದೇ ರೀಸನಲ್ಲಿ ನೈಟೆಲ್ಲ ಕಾರ್ ಓಡಿಸಿದೆ. ನೈಟ್ ಹೈದ್ರಾಬಾದ್ ನೆಹರು ಔಟರ್ ರಿಂಗ್ ರೋಡಲ್ಲಿ ಹತ್ತಿ ಅಲ್ಲಿ ಅರೌಂಡ್ ಓಡಿಸಿ ಆಮೇಲೆ ತಿರ್ಗಾ ಬೆಳಗ್ಗೆ ಅರೌಂಡ್ 9:30ಗೆ ಮನೆಗಿದ್ವಿ. ಗೈಸ್ ಮನೆಗೆ ಬರ್ತಿದ್ದಂಗೆ ಒಂಥರ ಖುಷಿ ಆಗೋಯ್ತು. ಏನು ಯಾವ ದೇಶ ಬಿಟ್ಟು ಹೋಗ್ಬಿಟ್ವಿ, ನಮ್ಮ ದೇಶಕ್ಕೆ ಬಂದ್ಬಿಟ್ವಿ ಅಂತ ಅನ್ಸ್ಬಿಡ್ತು. ಗಂಗೆ ಇಟ್ಕೊಳ ಗಂಗೆ ಪೂಜೆ ಮಾಡು. ಪ್ರಸಾದ ಬ್ಯಾಗ್ ಎಲ್ಲ ಐತೆ. ನನ್ನ ಬ್ಯಾಗ್ ಹಿಂದೆಡೆ ಪ್ರಸಾದ ಕೊಡಲು ಹಂಗೆ ಇಟ್ಕೊಳ್ಳಿ, ಪ್ರಸಾದ ಮಾತ್ರ. ಐ ಹೋಪ್ ನಮ್ಮ ಈ ಕುಂಭಮೇಳದ ಟ್ರಿಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟು ಹಾಕಿ. ಆ್ಯಂಡ್ ದೆನ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಪ್ಲೀಸ್. ನಗಿತಾ ಇರಿ, ನಗಿಸ್ತಾ ಇರಿ ಅಂತ ಹೇಳುತ್ತಾ ಟಾಟಾ, ಬಾಯ್.